ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ನಾನಿವತ್ತು ಸಾರಿನ ಪುಡಿ ಅಥವಾ ಖಾರದ ಪುಡಿ ಅಂತೇಳಿ ಏನು ಕರಿತೀರೋ ಅದನ್ನು ನಾನು ಮನೆಯಲ್ಲೇ ಪ್ರತಿ ಸಾರಿ ಮಾಡ್ಕೊಳ್ಳೋದು. ಅದನ್ನು ನಾನು ಮಾಡಿಕೊಂಡೆ 8ರಿಂದ 10 ತಿಂಗಳಿಗಾಗೋ ಒಂದು ಸಾರಿಗೆ ನಾವು ಮಾಡ್ಕೊಳ್ಳೋ ಅಂಥದ್ದು. ತುಂಬ ರುಚಿಯಾಗಿರುತ್ತೆ. ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಘಮನೂ ಬರುತ್ತೆ, ಚೆನ್ನಾಗೂ ಇರುತ್ತೆ ರುಚಿ ಕೂಡ ಸಾರಿಂದು. ಬನ್ನಿ ಹೇಗೆ ಮಾಡೋದು ಅಂತ ಮೊದಲಿಗೆ ನೋಡ್ಕೊಂಬರೋಣ. ನೋಡಿ, ನಾನಿಲ್ಲಿ ಹುರಿಯೋದೆಲ್ಲ ವಿಡಿಯೋ ಮಾಡಿದ್ರೆ ತುಂಬ ಲೆಂತಿ ಆಗಿಬಿಡುತ್ತೆ ಅಂತ ಹೇಳಿ ನಾವು ಹುರಿಯೋದು ಯಾವುದನ್ನು ತೋರಿಸಿಲ್ಲ. ಹಾಗಾಗಿ ಡೈರೆಕ್ಟಾಗಿ ಹುರಿದಿರೋವಂಥ ಪದಾರ್ಥಗಳನ್ನ ನಾನು ಇಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಮತ್ತು ಇನ್ನು ಇದ್ರದ್ದು ಪ್ರಮಾಣಗಳೆಲ್ಲ ಎಷ್ಟೆಷ್ಟು ಹಾಕ್ಕೊಂಡಿದ್ದೀನಿ ಅನ್ನೋದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಒಂದು ಸರಿ ಹೋಗಿ ಚೆಕ್ ಮಾಡಿ. ನಾನಿಲ್ಲಿ ತೊಗೊಂಡಿರೋವಂಥದ್ದು ತೊಗರಿಬೇಳೆ, ಕಡಲೆಬೇಳೆ, ಕಡಲೆಕಾಳು, ಹೆಸರುಬೇಳೆ, ಜೀರಿಗೆ, ಮೆಣಸು, ಗಸಗಸೆ, ಸಾಸಿವೆ, ಮೆಂತ್ಯೆ ಮತ್ತು ಅಕ್ಕಿನ ನೀವು ಕುಸುಲಕ್ಕಿನಾದರೂ ತೊಗೊಳ್ಳಿ ಅಥವಾ ಊಟದ ಅಕ್ಕಿನಾದರೂ ತೊಗೊಳ್ಳಿ, ಆದ್ರೂ ನಡೆಯುತ್ತೆ. ಮತ್ತು ಜೊತೆಗೆ ಅರಿಶಿನದ ಕೊಂಬು ಸೇರಿಸ್ಕೊಂಡಿದ್ದೀನಿ. ಮತ್ತು ಇದರಲ್ಲಿ ಕರಿಬೇವಿನ ಸೊಪ್ಪನ್ನು ಕೂಡ ನಾನು ಬಳಸಿರುವಂಥದ್ದು. ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ, ಧನಿಯಾ ಇಷ್ಟೆಲ್ಲನೂ ನಾನು ಸೇರಿಸಿರುವಂಥದ್ದು. ತುಂಬ ಕಡಿಮೆ ಸಮಯದಲ್ಲೇ ಅತಿ ಹೆಚ್ಚಾಗಿ ರುಚಿ ಇರುವಂತಹ ಪುಡಿನ ನಾವು ಮನೆಯಲ್ಲೇ ಮಾಡ್ಕೋಬಹುದು. ಇನ್ನೊಂದು ಏನಂತಂದರೆ, ಈ ಪದಾರ್ಥಗಳನ್ನೆಲ್ಲ ಹುರಿಬೇಕಾದ್ರೂ ಆದಷ್ಟು ಎಣ್ಣೆ ಬಳಸದೇ ಹುರಿರಿ, ಆವಾಗ ಪುಡಿನೂ ಚೆನ್ನಾಗಿ ಬರುತ್ತೆ. ಯಾವುದು ಮೆಣಸಿನ್ಕಾಯಿಗಾಗಲಿ ಧನಿಯಾಗಾಗಲಿ ಯಾವುದೊಂದಕ್ಕೂ ನೀವು ಎಣ್ಣೆ ಬಳಸಬೇಡಿ. ಎಣ್ಣೆ ಬಳಸೋದ್ರಿಂದ ಪುಡಿ ಹಾಳಾಗುತ್ತೆ, ಮುಗ್ಲು ಬರುತ್ತೆ ಅಂತ ಹೇಳ್ತೀವಿ. ಹಾಗೆ ಡ್ರೈ ರೋಸ್ಟ್ ಅಂತಲೇ ಮಾಡ್ಕೊಳ್ಳಿ. ಇದೆಲ್ಲ ನಾನು ಬಳಸಿರುವಂಥದ್ದು ಪ್ರತಿಯೊಂದು ಪದಾರ್ಥಗಳು ಬರೀ 100 ಗ್ರಾಮ್ ಅಷ್ಟೇ. ಧನಿಯಾ, ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಮಾತ್ರ ನಾನು ಹೆಚ್ಚಿನ ಪ್ರಮಾಣದಲ್ಲಿ ಹಾಕ್ಕೊಂಡಿರುವಂಥದ್ದು. ಅಂದರೆ ಧನಿಯಾ ಅರ್ಧ ಕೆಜಿಗೆ, ಬ್ಯಾಡಿಗೆ ಮೆಣಸಿನ್ಕಾಯಿ 1/4 ಕೆಜಿ ಮತ್ತು ಗುಂಟೂರು ಮೆಣಸಿನ್ಕಾಯಿ 1/4 ಕೆಜಿ ಬಳಸಿರುವಂಥದ್ದು. ಇನ್ನೆಲ್ಲನೂ ನಾನು 100 ಗ್ರಾಮ್ ಅಷ್ಟೇ ಬಳಸಿರುವಂಥ ಪದಾರ್ಥಗಳು. ಹಾಗಾಗಿ ನನಗೆ ಹತ್ತತ್ರ 2 ಕೆಜಿ ಮೇಲೆ ಆಗುತ್ತೆ. ನೋಡಿ, ಇಲ್ಲಿ ನಾನು ಧನಿಯಾ ಕೂಡ ತೋರಿಸ್ತಾ ಇದ್ದೀನಿ. ಇದು ಕೂಡ ಹುರಿದಿರೋ ಅಂಥದ್ದೇ. ಹುರಿದನ್ನ ನಾವು ಚೆನ್ನಾಗಿ, ಅಂದರೆ ಧನಿಯಾ ಹುರಿಬೇಕಾದ್ರೆ ಆದಷ್ಟು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ. ಆವಾಗ ಚೆನ್ನಾಗಿ ಘಮ ಬರುತ್ತೆ, ಒಳ್ಳೆ ಪರಿಮಳನೂ ಇರುತ್ತೆ. ಮತ್ತು ಇನ್ನೊಂದೇನಂತಂದರೆ, ಮೇಯ್ನ್ ಧನಿಯಾನೇ ಸಾರಿನ ಪುಡಿಗೆ ಹೈಲೈಟ್ ಅಂತಲೇ ಹೇಳಬೇಕು. ಯಾಕೆಂದರೆ ಹೆಚ್ಚಿನ ರುಚಿ ಕೊಡೋದಕ್ಕೆ ಅಂದರೆ ಧನಿಯಾ ಬೇಕೇ ಬೇಕು. ಹಾಗಾಗಿ ಆದಷ್ಟು ಸಣ್ಣ ಉರಿನಲ್ಲಿ ಕೆಂಪಾಗೋವರೆಗೂ, ತೀರಾ ಸೀಸೋದಕ್ಕೆ ಹೋಗಬೇಡಿ, ಕೆಂಪಾಗೋಂಗೆ ಹುರ್ಕೊಳ್ಳಿ. ಹಾಗೆ ಇಲ್ಲಿ ನಾನು ಮೆಣಸಿನ್ಕಾಯಿದು ಹೇಳಬೇಕು. ಮೆಣಸಿನ್ಕಾಯಿನ ಆದಷ್ಟು ಒಣಗಿಸಿ ಪುಡಿಗೆ ಹಾಕ್ಕೊಳ್ಳಿ. ಇಲ್ಲ ಅಂತ ಅಂದರೆ ಪುಡಿ ಒದಗೋದಿಲ್ಲ. ಎಷ್ಟು ಚೆನ್ನಾಗಿ ಮೆಣಸಿನ್ಕಾಯಿ ಒದಗುತ್ತೋ ಒಣಗಿರುತ್ತೋ ಅಷ್ಟು ಚೆನ್ನಾಗಿ ಪುಡಿ ಒದಗುತ್ತೆ. ಇಲ್ಲ ಅಂದರೆ ಸಣ್ಣ ಮಿಷಿನಲ್ಲಿ ಹಾಕಿದಾಗ ಅಂಟುತ್ತೆ ಅಂತ ಹೇಳ್ತೀವಿ. ಇಲ್ಲಿ ನಾನು ತೊಗೊಂಡಿರೋದು 1/4 ಕೆಜಿ ಬ್ಯಾಡಗಿ ಮೆಣಸಿನ್ಕಾಯಿ, 1/4 ಕೆಜಿ ಗುಂಟೂರು ಮೆಣಸಿನ್ಕಾಯಿ. ಗುಂಟೂರು ಮೆಣಸಿನ್ಕಾಯಿಗೆ ಆದಷ್ಟು ತೊಟ್ಟನ್ನ ತೆಗೆದು ಹಾಕಿ, ಇಲ್ಲ ತೊಟ್ಟಿಲ್ದಲೇ ಇರೋದಾದರೂ ನೀವು ತೊಗೋಬೋದು. ನಾನಿಲ್ಲಿ ಕಡಿಮೆ ತೋರಿಸ್ತಾ ಇರೋದು, ಏಕೆಂದರೆ 2 ಸಾರಿ ಹುರ್ಕೊಂಡಿದ್ದೀನಿ, ಹಾಗಾಗಿ ಸ್ವಲ್ಪ ಸ್ವಲ್ಪ ತೋರಿಸ್ತಾ ಇದ್ದೀನಿ ಅಷ್ಟೇ. ಹಾಗೆಯೇ ನಾನು ಇಲ್ಲಿ ನೋಡಿ, ಒಂದು ಕಟ್ಟು ಕರಿಬೇವನ್ನ ಲಾಸ್ಟಲ್ಲಿ ಎಲ್ಲ ಪದಾರ್ಥಗಳನ್ನ ಹುರಿದಾದ್ಮೇಲೆ ಸ್ಟವ್ ಆಫ್ ಮಾಡಿರ್ತೀವಲ್ಲ, ಆ ಟೈಮಲ್ಲಿ ನಾನು ಕರಿಬೇವನ್ನ ಹಾಕ್ಕೊಂಡಿರೋದು. ಯಾಕೆಂದರೆ ಅದೇ ಬಿಸಿಗೆ ಕರಿಬೇವನ್ನ ಹಾಕಿದ್ರೆ ಅಷ್ಟೇ ರೋಸ್ಟ್ ಆಗುತ್ತೆ, ಮತ್ತೇನೂ ಹಾಕೋಷ್ಟಿಲ್ಲ. ಜೊತೆಗೆ ನಾನಿಲ್ಲಿ ಪುಡಿ ಹಿಂಗನ್ನ ಬಳಸ್ತಾ ಇದ್ದೀನಿ. ನೀವು ಹಿಂಗೆ ದಪ್ಪ ಇರೋ ಹಿಂಗಾದರೂ ಬಳಸ್ಬೋದು. ಹಾಗೆ ನೋಡಿ, ಇಷ್ಟು ಅರಿಶಿನದ ಕೊಂಬು ನಾನು ಹಾಕ್ಕೊಂಡಿರೋದು 25 ಗ್ರಾಮ್ ಅಷ್ಟು ತೊಗೊಂಡು ಬಂದಿದ್ದೆ. ಅದಷ್ಟು ಸಂಪೂರ್ಣವಾಗಿ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಹಿಂಗು ಕೂಡ ಅಷ್ಟೇ ಬಳಸಿರೋವಂಥದ್ದು. 1 ಸ್ಪೂನಷ್ಟು ಬಳಸಿದ್ದೀನಿ ಅಷ್ಟೇ, ಜಾಸ್ತಿ ಬಳಸಿಲ್ಲ. ನೋಡಿ, ನಾನೆಲ್ಲ ಪದಾರ್ಥಗಳನ್ನ ಹುರಿದು, ಮೆಣಸಿನ್ಕಾಯಿನ ಆದಷ್ಟು ನಾವು ಹಿಟ್ಟಿನ ಕೋಲಲ್ಲಿ ಕುಟ್ಬಿಡ್ತೀವಿ, ಹಾಗಾಗಿ ಈ ಥರ ಕಾಣುತ್ತೆ. ನಾನಿಲ್ಲಿ ಒಂದು ಡಬ್ಬಕ್ಕೆ ಹಾಕಿ ಇಟ್ಟಿರೋದು. ಇದು 5 ಕೆಜಿ ಡಬ್ಬ, ಹತ್ತತ್ರ 3/4 ಡಬ್ಬದಷ್ಟು ನನಗೆ ಇದು ಪದಾರ್ಥಗಳೆಲ್ಲ ಆಗಿರೋ ಅಂಥದ್ದು. ಮೆಣಸಿನ್ಕಾಯಿನ ಉಂಡೆ ಉಂಡೆ ಹಾಕ್ಕೊಳ್ಳೋದಕ್ಕಿಂತ ಹುರಿದಾದ್ಮೇಲೆ ಹಿಟ್ಟಿನ ಕೋಲು ಅಥವಾ ಕೋಲು ಯಾವುದಾದ್ರೂ ಚೆನ್ನಾಗಿ ಸ್ಮ್ಯಾಶ್ ಮಾಡೋ ಥರ ಕುಟ್ಬಿಟ್ರೆ ಈ ರೀತಿ ಆಗುತ್ತೆ, ಪುಡಿನೂ ಒದಗುತ್ತೆ. ನೋಡಿ, ಇಲ್ಲಿ ನಾನು ಮಿಷಿನ್ ತೊಗೊಂಡೋಗಿ ಎಲ್ಲ ಬೀಸಿ ಜರಡಿ ಮಾಡಿ ಡಬ್ಬದಲ್ಲಿ ತುಂಬಿರುವಂಥದ್ದು. ಇದು 2.5 ಕೆಜಿ ಪುಡಿ ಹಿಡಿಯುವಂಥ ಡಬ್ಬ. ಇದು 3/4 ಕೆಜಿಯಷ್ಟು ಬಾಕ್ಸ್ ಹಿಡಿಯುವಂಥದ್ದು. ಚಿಕ್ಕದು ಡೈಲಿ ಯೂಸ್ ಮಾಡೋದಕ್ಕೆ ಅಂತೇಳಿ, ಸಾರಿಗೆ ಅಂತ. ಇದನ್ನು ಒಂದು ದೊಡ್ಡದು ಮಾತ್ರ ಯಾವಾಗ ಬೇಕೋ ಆವಾಗ ನಾವು ಸ್ಟೋರ್ ಮಾಡಿಟ್ಟಿರ್ತೀವಲ್ಲ, ತೊಗೊಳ್ಳೋವಂಥದ್ದು. ಇದರ ಮೇಲೆ ಸ್ವಲ್ಪ ಉಪ್ಪು ಹಾಕಿ ನಾನು ಒಂದು ಪೇಪರ್ನ ಮುಚ್ಚಿ ಬಾಕ್ಸ್ ಮುಚ್ಚೋ ಅಂಥದ್ದು. ಸೊ ಇವಾಗ ಸ್ವಲ್ಪ ಬಿಸಿ ಇರೋದ್ರಿಂದ ನಾನು ಮುಚ್ಚಿಲ್ಲ. ನೀವು ನಿಮ್ಮ ಮನೇಲಿ ಈ ಥರ ಪುಡಿನ ಟ್ರೈ ಮಾಡಿ. ತುಂಬ ರುಚಿಯಾಗಿ, ತುಂಬ ಒಳ್ಳೆ ಘಮ ಇರುವಂಥ ಪುಡಿ ಸಿಗುತ್ತೆ, ಒಳ್ಳೆ ಬಣ್ಣನೂ ಬರುತ್ತೆ. ಸೊ ಹೇಗೆ ಬರುತ್ತೆ ಅಂತ ತಿಳಿಸಿ. ನೀವು ಇದೇ ಥರ ಪುಡಿ ಮಾಡಿದ್ರೆ ನನಗೊಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.